ಝೋನ್ ಆಗ್ತಿದೆ ಲಿಂಗಾಪುರ ಬೈಪಾಸ್ ರಸ್ತೆ. ನನ್ನ ಪರಮೇಶ್ವರ ಸಾಹೇಬ್ರ ಹಂಗೋಯ್ಯಾರೆ ಹಿಂಗ್ ಬಂದು ಕರ್ಕೊಂಬಂದಿದ್ದು ಗೊತ್ತಾಗೋದು. ಲಿಂಗಾಪುರ ಬೈಪಾಸ್ನಲ್ಲಿ ಗುಂಡಿಗಳ ಕರ್ಮಕಾಂಡ. ಈ ಅಧಿಕಾರಿಗಳು ಎಲ್ಲರೂ ಗೊತ್ತೇ ಇಲ್ಲ, ಕಾರಣ ಹುಡುಕ್ಬೇಕು. ಪ್ರತಿನಿತ್ಯ ಅಪಘಾತ ಆಗ್ತಿದ್ರು ಹೇಳೋರಿಲ್ಲ ಕೇಳೋರಿಲ್ಲ. ಮಳೆ ಬಂದು ನೀರು ನಿಂತ್ಕೊಂತು ಅಂದ್ರೆ ನೀರೊಳಗೆ ಕಾಣಲ್ಲ, ಗುಂಡಿ ಬಿದ್ದೋಗೋದೆ ಲೆಕ್ಕ. ಪ್ರಾಣಿಗಳು ಕಳ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟು ರೋಡ್ ರೆಡಿ ಮಾಡಕ್ಕೆ ಹೇಳಿ. ಎಸ್ ವೀಕ್ಷಕರೇ, ತುಮಕೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ. ಸಮಸ್ಯೆಗಳ ಕುರಿತಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಬಿತ್ತರಿಸಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡುತ್ತಿದೆ. ಆದ್ರೂ ಅದ್ಯಾಕೋ ಇಂದಿಗೂ ಸಮಸ್ಯೆಗಳಿಗೆ ಸರಿಯಾಗಿ ಮುಕ್ತಿ ಸಿಗ್ತಿಲ್ಲ. ಇತ್ತ ಶ್ರೀದೇವಿ ಕಾಲೇಜು ಬಳಿ ಇರುವ ಲಿಂಗಾಪುರ ಬೈಪಾಸ್ ರಸ್ತೆ ಆಕ್ಸಿಡೆಂಟ್ ಝೋನ್ ಆಗಿ ಬದಲಾಗುತ್ತಿದೆ. ಇದರಿಂದ ಪ್ರತಿನಿತ್ಯ ಈ ಬೈಪಾಸ್ನಲ್ಲಿ ಸಂಚರಿಸುವ ವಾಹನ ಸವಾರರು ಜೀವ ಭಯದಲ್ಲಿಯೇ ಸಂಚರಿಸುವಂತಾಗಿದೆ. ಹೌದು, ತುಮಕೂರು ನಗರದ ಶ್ರೀದೇವಿ ಕಾಲೇಜ್ ಹತ್ತಿರದ ಲಿಂಗಾಪುರ ಬೈಪಾಸ್ ಬ್ರಿಡ್ಜ್ ಬಳಿ ರಸ್ತೆ ತುಂಬಾ ಹದಗೆಟ್ಟಿದ್ದು, ರಸ್ತೆ ತುಂಬಾ ಗುಂಡಿಗಳು ಬಿದ್ದಿದೆ ಹಾಗೂ ಜಲ್ಲಿ ಕಲ್ಲುಗಳು ಹೆಚ್ಚಾಗಿ ಬಿದ್ದಿರುವುದರಿಂದ ವಾಹನ ಸವಾರರು ಸಾರ್ವಜನಿಕರು ಪ್ರತಿನಿತ್ಯ ಜೀವ ಭಯದಲ್ಲಿಯೇ ಓಡಾಡುತ್ತಿದ್ದಾರೆ. ಇನ್ನು ರಾತ್ರಿಯಾದರೆ ಇಲ್ಲಿ ಸರಿಯಾಗಿ ಲೈಟ್ಗಳ ವ್ಯವಸ್ಥೆಯೂ ಕೂಡ ಇಲ್ಲ. ಸಂಜೆ ಹಾಗೂ ರಾತ್ರಿ ಸಮಯದಲ್ಲಿ ಕಳ್ಳತನಗಳು ಕೂಡ ಹೆಚ್ಚಾಗುತ್ತಿವೆಯಂತೆ. ಸರ್ ಸುಮಾರು ದಿನ ಮುಚ್ಚಿದ್ರೆ ಅದು ಮಾಡ್ತಾರೆ. ಧೂಳು ಜಾಸ್ತಿ, ಧೂಳಿಲ್ಲಿ ನಿಂತ್ಕೊಳಕ್ಕಲ್ಲ, ಗಾಡಿಗಳು ಓಡಾಡಕ್ಕಲ್ಲ, ವೆಹಿಕಲ್ ಹೆಂಗೆ ಬರ್ತವೆ. ಸಿಕ್ಕಾಪಟ್ಟೆ ಕಳ್ತನ ಆಗ್ತೀವಿ ಇಲ್ಲಿ. ನೈಟ್ ಸೇಫ್ಟಿ ಇಲ್ಲ ಇಲ್ಲಿ. ನೈಟು ಯಾರು ಓಡಾಡಂಗಿಲ್ಲ ಇಲ್ಲಿ. ಮೊಬೈಲ್ ಕಿತ್ಕೊಂಡು ಹೋಗ್ತಾರೆ, ಎಲ್ಲ ಇದು ಮಾಡ್ತಾರೆ ಸರ್. ಏನು ಸೇಫ್ಟಿ ಇಲ್ಲ ಇಲ್ಲೆಲ್ಲ. ಗುಂಡಿ ಕುದುರಲ್ಲ, ಎಲ್ಲ ಮುಚ್ಚಲ್ಲ, ಯಾರು ಮುಚ್ಚಲ್ಲ, ಯಾರು ಕೇಳಲ್ಲ, ಇದು ಮಾಡೋಕ್ಕಲ್ಲ ಸರ್ ಇಲ್ಲಿ. ಸುಮಾರು ದಿನ ಹಂಗೆ ಸರ್, ಸುಮಾರು ಮುಚ್ತಾರೆ ತಿರ್ಗಿ ಹಂಗೆ ಆಗ್ತದೆ ಸರ್ ಅಲ್ಲಿ. ಸರ್ ಗುಂಡಿ ಮಳೆ ಬಂದರೆ ಗಾಡಿ ಹೋಗಲ್ಲ ಇಲ್ಲಿ. ಗಾಡಿಗಳು ಬಂದರೆ ಮಳೆ ಬಂದರೆ ಪೂರ್ತಿ ನೀರು ತುಂಬಿಕೊಂಡು ಫುಲ್ಲು. ಸೇಫ್ಟಿ ಇಲ್ಲ ನೋಡಿ, ಸೇಫ್ಟಿ ಇಲ್ಲ ಇಲ್ಲಿ. ಗುಂಡಿ ಕುದುರೆ ಎಲ್ಲ ಬಿದ್ದಿದೆ, ಎಲ್ಲ ಏನು ನೀರು ಹೋಗಲ್ಲ ಆಚೆ. ಫುಲ್ ಎಲ್ಲ ನೀರು ಬಂದು ಎಲ್ಲ ಫುಲ್ ನಿಂತ್ಕೊಂಡ್ರೆ ಎಲ್ಲ ಆ ಕಡೆ ಈ ಕಡೆ ಎರಡು ಕಡೆನೂ. ಹಾಂ, ತೊಂದರೆ ಆಗ್ತದೆ. ಯಾರು ಹೇಳಿದ್ರು ಏನು ಮಾಡಲ್ಲ. ಆ ಕಡೆ ಎಲ್ಲ ಓಪನ್ ಮಾಡಿಸಿರು, ಅರ್ಧ ನೀರು ಹೋಯ್ತು, ಸುಮ್ಮನೆ ಆದ್ರು ಅಷ್ಟೇ. ನೋಡಿ ಗಲೀಜು ನೋಡಿ ಎಷ್ಟಿದೆ, ಎಲ್ಲ ಹೆಂಗೆಲ್ಲಿದೆ. ಹಾಂ, ಇಲ್ಲಿ ನೈಟ್ ಸಹ ಓಡಾಡಂಗಿಲ್ಲ ಯಾರು. ಮೊಬೈಲ್ ಕಳ್ತನ ಆಗ್ತದೆ, ಸಿಕ್ಕಾಪಟ್ಟೆ ಎಲ್ಲ ಇದು ಮಾಡ್ತಾರೆ ಸರ್ ಅಲ್ಲಿ. ಯಾರು ಓಡಾಡಂಗಿಲ್ಲ ಜಾಸ್ತಿ ಇಲ್ಲಿ. ಲಿಂಗಾಪುರ ಬೈಪಾಸ್ ಬ್ರಿಡ್ಜ್ ಬಳಿ ಪ್ರತಿನಿತ್ಯವೂ ವಾಹನ ಸವಾರರು ಸಾರ್ವಜನಿಕರು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಮಳೆ ಏನಾದ್ರೂ ಬಂದರೆ ಗುಂಡಿಗಳಿರುವುದು ಗೊತ್ತಾಗುವುದಿಲ್ಲ. ಆದ್ದರಿಂದ ಎಷ್ಟೋ ಜನ ಬಿದ್ದಿದ್ದಾರೆ. ಹಾಗೂ ಸಂಜೆ ಮತ್ತು ರಾತ್ರಿ ವೇಳೆ ಇಲ್ಲಿ ಲೈಟ್ ಇರುವುದಿಲ್ಲ. ಲೈಟ್ ಇಲ್ಲದೆ ಇರುವುದರಿಂದ ಗುಂಡಿ ಕಾಣಿಸದೆ ಸಾಕಷ್ಟು ಜನರು ಬಿದ್ದಿದ್ದಾರೆ. ಆದರೆ ಅಧಿಕಾರಿಗಳು ಯಾರು ಕೂಡ ಈ ಕಡೆ ನೋಡುತ್ತಿಲ್ಲ ಎಂದು ಸಾರ್ವಜನಿಕರು ಬೇಸರ ಹೊರಹಾಕಿದ್ರು. ಹಣ ಸುಮಾರು ದಿನದಿಂದ ಹಂಗೆ ಐತೆ. ಒಟ್ಟೊಳಗೆ ಇಲ್ಲೇ ಮಾಮೂಲಿ ಮಾಜಿ ಸಚಿವರು ಓಡಾಡ್ತಾರೆ. ನನ್ನ ಪರಮೇಶ್ವರ ಸಾಹೇಬ್ರ ಹಂಗೋಯ್ಯಾರೆ ಹಿಂಗೆ ಬಂದು ಕರ್ಕೊಂಬಂದಿದ್ದು ಗೊತ್ತಾಗೋದು. ಗುಂಡಿಗಳು ದಿನ ಓಡಾಡಕ್ಕೆ ಧೂಳು ಗುಂಡಿ ಸಿಕ್ಕಾಪಟ್ಟೆ ಐತಣ್ಣ. ಸ್ವಲ್ಪ ಈ ಕಡೆ ಏನೋ ಗುಂಡಿ ಮುಚ್ಚೋ ಕಾರ್ಯಕ್ರಮ ಮಾಡಿ ಅಥವಾ ಪರ್ಮನೆಂಟಾಗಿ, ಯಾಕೆಂದರೆ ಇಲ್ಲಿ ಇಂಡಸ್ಟ್ರಿಯಲ್ ಹಬ್ ಇದೆ, ಅಂತಸ್ನಲ್ಲಿ ಇಂಡಸ್ಟ್ರಿಯಲ್ ಹಬ್ ಇದೆ. ಹಂಗಾಗಿ ಇಲ್ಲಿ ಹೆವಿ ವೆಹಿಕಲ್ಲು 40-50 ಟನ್ ಗಾಡಿಗಳು ಓಡಾಡ್ತವೆ. ನೀಟಾಗಿ ಇದು ಮಾಡೋಕ್ಕೆ ಹೇಳ್ರಣ್ಣ. ಈ ಅಧಿಕಾರಿಗಳು ಎಲ್ಲರೂ ಗೊತ್ತೇ ಇಲ್ಲ, ಕಾರಣ ಹುಡುಕ್ಬೇಕು. ಈಗ ನಾವು ಒಂದು ಪತ್ರ ಬರೆದು ಹುಡುಕ್ಬೇಕು ಅಧಿಕಾರಿಗಳು ಎಲ್ಲರೂ ಅಂತನ. ಇದು ನಮ್ಮ ದೇಶದ ಸಮಸ್ಯೆ. ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ಗ್ಯಾರಂಟಿ ಏನು ಕೇಳಿರಲಿಲ್ಲ. ಗ್ಯಾರಂಟಿ ಯೋಜನೆ ಕೂಡ ದುಡ್ಡು ಇಲ್ಲಿ ಮಾಡ್ಕೊಂಬಾಯ್ತು. ಜನ ಈಗಲೇ ಇದು ಮಾಡ್ತಾರೆ, ಒಬ್ರಿಗೆ ಬಂದೈತೆ ಒಬ್ರಿಗೆ ಬಂದಿಲ್ಲ ಅಂತಾರೆ. ನೋಡಿ ಗುಂಡಿಗಳು ದಿನ ಬಿದ್ದು ಕಾಲು ನೋಡು, ನಾನೇ ಬಿದ್ದಿದ್ದೀನಿ. ನಾವೇ ಬಿದ್ದಿದ್ದೀನಿ. ಹಿಂಗೆ ಗುಂಡಿ ಸಮಸ್ಯೆ. ಒಟ್ಟಿನೊಳಗೆ ಮಳೆ ಬಂದು ನೀರು ನಿಂತ್ಕೊಂತು ಅಂದರೆ ನೀರೊಳಗೆ ಕಾಣಲ್ಲ, ಗುಂಡಿ ಬಿದ್ದೋಗೋದೆ ಲೆಕ್ಕ. ಪ್ರಾಣಿಗಳು ಕಳ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟು ರೋಡ್ ರೆಡಿ ಮಾಡೋಕ್ಕೆ ಹೇಳಿ. ಸರ್ಕಾರಕ್ಕೆ ನಿಮ್ಮ ಕಡೆಯಿಂದ ತಲುಪಿಸಿ ಫಸ್ಟು. ಇದು ಎಲ್ಲ ಸಾರ್ವಜನಿಕರ ಗಮನ. ಇದು ಸಾರ್ವಜನಿಕ ಅಂದರೆ ನಾನು ಹೇಳ್ಬೇಕು ಅಂತ ಅವ್ರಿಗೆ ನಾವು ಹೇಳೋದು ತಲುಪಿಸಿ ಅವ್ರಿಗೆ. ಸಾರ್ವಜನಿಕರ ಆಶಯ ಇದು. ಅಟ್ಲೀಸ್ಟ್ ಗುಂಡಿನ ಮುಚ್ಚಕ್ಕೆ ಅದನ್ನು ಮಾಡ್ತಿಲ್ಲ. ಈ ಮಿನಿಸ್ಟ್ರು ಬಂದಾಗ ಮುಚ್ತಾರೆ, ಸುಮ್ಮನೆ ಆಗ್ತಾರೆ. ಅವರು 0 ಟ್ರಾಫಿಕಲ್ಲಿ ಹೋಗ್ತಾರೆ ಕಾರಣ. ಆಮೇಲೆ ಅವರ ಕಾರ್ಗಳು ಸ್ವಲ್ಪ ಸಸ್ಪೆನ್ಷನ್ ಇರ್ತವೆ. ನಮ್ಮ ನೋಡಿ ಹಿಂಗಿರ್ತವೆ. ಏನು ಅಕಸ್ಮಾತ್ ಗುಂಡಿ ತುಂಬ್ಕಿ ಹಿಂಗದ್ರೆ ಹೊಳ್ತು ಅಲ್ಲಿಗೆ
ಅಕಸ್ಮಾತ್ ಹಿಂದಿಂದ ಯಾವನ ಬಂದ ಏಡ್ಸಿರ ಅಂದ್ರೆ ಅವನ ಜೀವ ಹೋತಲ್ಲಿಗೆ ಲೆಕ್ಕ. ನೋಡಿ ಒಂದು ಸ್ವಲ್ಪ ಆದಷ್ಟು ಜಲ್ದಿ ಈ ಸರ್ಕಾರ ಇರೋ ಒಳಗಡೆ ರೋಡ್ ಮಾಡೋಕ್ಕೆ ಹೇಳಿ. ಇನ್ನು ಈ 3 ವರ್ಷ ಆಗೋಯ್ತು, ಇನ್ನು 2 ವರ್ಷ ಇರುವಾಗ ಎಲ್ಲ ಮುಗಿಸಿ ಆಮೇಲೆ ಎಲೆಕ್ಷನ್ ಬರೋಕ್ಕೆ ಹೇಳಿ ನೋಡೋಣ. ಇನ್ನು ಸರ್ಕಾರ ಹಾಗೂ ಅಧಿಕಾರಿಗಳು ಎಲ್ಲವನ್ನ ಅಭಿವೃದ್ಧಿ ಮಾಡುತ್ತೇವೆ ಎಂದು ಬರೀ ಕತೆ ಕಟ್ಟುತ್ತಿದ್ದಾರೆ. ಆದರೆ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ. ಯಾವುದೋ ಬಿಟ್ಟಿ ಭಾಗ್ಯಗಳನ್ನ ಕೊಡುವ ಬದಲು ರಸ್ತೆಯ ಗುಂಡಿಗಳನ್ನ ಮುಚ್ಚಲಿ. ಇನ್ನು ನಮ್ಮ ತುಮಕೂರಿನ ಅಧಿಕಾರಿಗಳು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅವರನ್ನ ನಾವೀಗ ಹುಡುಕಬೇಕಾಗಿದೆ. ಇಲ್ಲಿ ಪ್ರತಿನಿತ್ಯವೂ ಕೂಡ ಗುಂಡಿಗಳಿಂದ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ. ಸರ್ಕಾರ ಹಾಗೂ ತುಮಕೂರಿನ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಎಲ್ಲ ಕಡೆನೂ ಆಲ್ಮೋಸ್ಟ್ ಅಲ್ಲಿ ತುಮಕೂರು ಸ್ಮಾರ್ಟ್ ಸಿಟಿ ಮಾಡೈತೆ. ಸ್ಮಾರ್ಟ್ ಸಿಟಿ ಅಂತಾರೆ. ಎಷ್ಟೋ ದಿವಸ ಆಗೈತೆ ಸ್ಮಾರ್ಟ್ ಸಿಟಿ ಕೆಲಸ. 2 ವರ್ಷ 3 ವರ್ಷ ಮಾಡಿದ್ದೀವಿ ಸ್ಮಾರ್ಟ್ ಸಿಟಿ ಕೆಲಸ. ಆಗಿರೋದು ರೋಡ್ ಒಂದು ಎಲ್ಲ ಕಳಪೆ ಕಾಮಗಾರಿ ಮಾಡವ್ರೆ ಅಂತ ಹೇಳ್ಬೋದು ಅಷ್ಟೇ. ಮಾಡಿರೋದು ಯಾವುದು ಕ್ವಾಲಿಟಿ ಇಲ್ಲ. ಕ್ವಾಲಿಟಿ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ಅದನ್ನು ಹೇಳಿದ್ದು ಇಲ್ಲೇ ನೋಡ್ತಿದ್ದೀರಾ ಸಾಲದಕ್ಕೆ. ಮೊನ್ನೆ ನಿಮ್ಮ ನ್ಯೂಸಲ್ಲೇ ಮೊನ್ನೆ ನಾವು ನೋಡಿದ ಮಟ್ಟಿಗೆ ಅಲ್ಲಿ ಅದು ದೇವರಾಯನದುರ್ಗ ರೋಡಲ್ಲಿ ಒಂದು ಸತಿ ಮಾಡಿದ್ರಿ. ಆ ರೋಡು ನೋಡ್ರಿ, ಎಲ್ಲ ಕಡೆನೂ ನೋಡ್ರಿ. ಇಂಡಸ್ಟ್ರಿಯಲ್ ಏರಿಯಾ ಈ ರೋಡಲ್ಲಿ ಒಂದು ಸ್ವಲ್ಪ ಹೋಗ್ಬಿಟ್ಟು ಬನ್ನಿ ಆಗಡೆ ವಿಪ್ರೋ ಫ್ಯಾಕ್ಟ್ರಿ ಕಡೆ ಒಂದು ರೋಡನ್ನ ಯಾವುದನ್ನ ಕ್ಲಿಯರಾಗಿ ಐತಾ. ಮತ್ತು ಹೈವೇಗಳು ಸರಿ ಮಾಡ್ತವ್ರೆ. ಪ್ರತಿಯೊಂದು ಹೈವೇಗಳಲ್ಲೂ ನೋಡ್ರಿ ಎಲ್ಲಿಗನ ಇಲ್ಲಿಂದ ಶಿರಾದಿಂದ ಆಚೆವರೆಗೂ. ನಾನೊಬ್ಬ ಡ್ರೈವರಾಗಿ ಏನು ಹೇಳ್ಬೋದು ಅಂದರೆ ರೋಡ್ಗಳಿದ್ರೆ ಜನ ಸೇಫಾಗಿರ್ತಾರೆ. ಅದು ಬಿಟ್ಟರೆ ಇನ್ನು ಯಾರ ಮನೆಗೇನು ತಗೊಂಡೋಗಿಲ್ಲ. ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತೀವಿ, ಪ್ರತಿಯೊಂದಕ್ಕೂ ಇನ್ಸೂರೆನ್ಸ್ ಕಟ್ತೀವಿ. ಟ್ಯಾಕ್ಸು ನಮ್ಮ ಸರ್ಕಾರ ಕೊಡ್ತೈತೆ ಅಂತ ಫ್ರೀ ಕೊಡ್ತೈತೆ. ಏನು ಕೊಡ್ತೈತೆ ಫ್ರೀ? ಯಾರಿಗೋಸ್ಕರ ಕೊಡ್ತೈತೆ? ಜನಗಳಿಗೋಸ್ಕರ. ಪ್ರತಿಯೊಂದು ಮಾಡ್ತಿರೋದು ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಿರೋದು. ಈ ರೋಡ್ಗಳನ್ನ ರೆಡಿ ಮಾಡೋಕ್ಕಾಗ್ದಿಲ್ಲ ಅಂದಮೇಲೆ ಇನ್ನೇನು ಮಾಡ್ತಾವ್ರೆ ಅಲ್ಲ. ರೋಡಿಂದ ತುಂಬ ತೊಂದರೆ ಆಗ್ತಿದೆ. ಪ್ರತಿಯೊಂದು ರೋಡಲ್ಲೂ ಯಾವ ರೋಡಿಂದ ಬಂದರೂ ಈಗ ನಮ್ಮ ಬೆಳಗುಂದಿಂದ ಹಿಡ್ಕೊಂಡು ನಮ್ಮ ದೇವರಾಯನದುರ್ಗದವರೆಗೂ ಪೂರ್ತಿ ರೋಡ್ ಗೇಟಿದೆ. ಇಲ್ಲಿ ನೋಡಿದ್ರೆ ಇಲ್ಲಿಂದ ವಿಪ್ರೋ ಫ್ಯಾಕ್ಟ್ರಿಯಿಂದ ಆಚೆಗನ ಸರ್ವಿಸ್ ರೋಡ್ ಈ ಕಡೆ ಯಲ್ಲಾಪುರದಿಂದ ಅಲ್ಗನ ಹೋಗೋಕ್ಕಾಗಲ್ಲ. ಆರ್ಗನ ಸಿಕ್ಕಾಬಟ್ಟೆ ತೊಂದರೆ ಆಗ್ತಿದೆ ರೋಡಿಂದ. ನಿಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಏನಾದರೂ ಎಚ್ಚೆತ್ಕೊಂಡು ಜನಗಳು ರೊಚ್ಚಿಗೆದೊಳೋದಕ್ಕೂ ಮುಂಚೆ ಸರ್ಕಾರ ಕೇಳ್ತವ್ರೆ. ಮಾಡೋ ಅವಕಾಶ ಒಂದು ಐತೆ, ಮಾಡಬೇಕು ಅಂತ ಹೇಳ್ತಾ ಇದೀವಿ. ಒಟ್ಟಿನಲ್ಲಿ ತುಮಕೂರು ಲಿಂಗಾಪುರ ಬೈಪಾಸ್ ಬಳಿ ಗುಂಡಿ ಹೆಚ್ಚಾಗಿ ಅಪಘಾತ ಆಗ್ತಿರೋದಂತೂ ಸತ್ಯ. ಇನ್ನಾದ್ರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಲಿಂಗಾಪುರ ಬೈಪಾಸ್ ಬ್ರಿಡ್ಜ್ ಬಳಿ ಇರುವ ರಸ್ತೆಯನ್ನ ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ ತುಮಕೂರು.